ವಿಡಿಯೋ ಮಾಡ್ಬೇಡ, ಹೊಡೆದಾಕ್ಬಿಡ್ತೀನಿ ನವಿ. ಕಾಡಿಂದ ಬಂದಿ ಊರಿಗೆ ಬಂದಿ ಸುಮ್ಮನೆ ಇರೋ ಒಳ್ಳೊಡೆ ಸುಮ್ನೆ ಹೆಂಗ ಕೊಡೋದು. ನೀಟಾಗಿರ್ಬೇಕಾದ್ರೆ ವಿಡಿಯೋ ಮಾಡು, ಒಬ್ರಿಗೋಸ್ಕರ ಮಾಡ್ತೀನಿ ನಾನೀಗ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಸೋ ಮೆನಿ ಡೇಸ್ ನಮ್ಮ ಅಕ್ಕ ನಮ್ಮ ಮನೆಗೆ ಬರ್ತಿದ್ದಾರೆ. ಸೊ ಫ್ರೆಶ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗಿದ್ದೀನಿ. 2 o'clock ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ 1:30, ಅರ್ಧ ಗಂಟೆಲಿ ನಮ್ಮ ಅಕ್ಕ ನಮ್ಮ ಮನೆಗೆ ಬರ್ತಾರೆ. ತುಂಬಾ ಜನ ಹೇಳ್ತೀರಿ ನಿಮ್ಮ ಅಕ್ಕ ಜೊತೆ ವ್ಲಾಗ್ ಮಾಡಿ ಅಂತ. ಸೊ ನಾನು ತುಂಬಾ ದಿನ ಆಯ್ತು ನಮ್ಮ ಅಕ್ಕ ನೋಡಿ, ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಅಕ್ಕನ ಮಾತಾಡ್ಸೋಣ. ಗೈಸ್ ಮೇಲೆ ಟವಲ್ ಒಣಗಾಕಿ ಬರೋಷ್ಟರಲ್ಲಿ ನಮ್ಮ ಅಕ್ಕ ಬಾಬಾ ಅವರು ಬಂದ್ಬಿಟ್ಟಿದ್ದಾರೆ. ಹಾಯ್ ಸಂತಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ. ಹಾಯ್ ಬಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ನಾನು 15 ದಿನ ಆಯ್ತು ಅಷ್ಟೇ. ಇಲ್ಲ ಬಾ, ಇನ್ನೂ ತುಂಬಾ ದಿನ ಆಯ್ತು ಅಲ್ಲರೇ. ಕಾಡಿಂದ ಬಂದ್ಯಾ ಊರಿಗೆ ಬಂದ್ಯಾ? ಬಂದೆ ಸಂತ. ಏನ್ ಸಮಾಚಾರ? ನೀನ್ ಹೇಳು, ಹೆಂಗಿತ್ತು ಕಾಡು ಎಕ್ಸ್ಪೀರಿಯನ್ಸ್? ಅದೇ ವ್ಲಾಗ್ಸ್ ನೋಡಿ 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 ಬೋರ್ ಆಗ್ಬಿಟ್ಟಿದೆ ಅಲ್ವಾ? ಬೋರ್ ಏನಿಲ್ಲ, ನನಗೆ ಬೋರ್ ಆಗೋಯ್ತು ನನ್ನ ಬ್ಲಾಗ್ ನೋಡಿ, ಹಳೆ ಬ್ಲಾಗ್ಸ್ ಎಲ್ಲ ನೋಡಿ, ಅಲ್ಲಿ ಹಳ್ಳಿದೆಲ್ಲ ನೋಡಿ 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 ನೋಡಿ. ಬಟ್ ಯಾವಾಗ ಬರ್ತಾನೋ ಅಲ್ಲಿಂದ ಅಂತ ವೇಟ್ ಮಾಡ್ತಾ ಇದ್ದೆ. ಇವತ್ತು ಬಂದಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಹಿಂಗೆ ಕುಂಕುಮ ಎಲ್ಲ ಇಟ್ಕೊಂಡು ಮಸ್ತಾಗೆ ದೇವಸ್ಥಾನಕ್ಕೆ ಹೋಗಿದ್ದ. ನೀನ್ ಯಾವ ಇರಾಗಾರ ನೋಡು, ನಾನು ಎಲ್ಲದ್ರಲ್ಲೂ ಹಿಂಗೆ ಇರ್ತೀನಿ, ಹೀಗೆ ಇರ್ತೀನಿ. ಆದ್ರೂ ಒಂಚೂರು ಮೇಕಪ್ ಇಲ್ಲ ಅಂತ. ತುಂಬ ಸುಮ್ಮನೆ ಇರು. ಏಕೆ? ಫುಲ್ ನ್ಯಾಚುರಲ್. ನಮ್ಮಪ್ಪ ನೋಡಿ ಕೂತ್ಬಿಡೋರೆ. ಹೇ ಇಡೀ ಅಷ್ಟೇನಾ ರೆಡಿ ಆಗಿದೆ ಅಲ್ವಾ? ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಹಿಂದೆ ತಿರ್ಗಡಿ, ಹಿಂದೆ ತಿರ್ಗ, ಹಿಂದೆ. ಡ್ಯಾಡಿ ಎಷ್ಟು ನೀಟಾಗಿ ಕಟಿಂಗ್ ಮಾಡಿಸ್ಕೊತಾರೆ. ನೀನ್ ನೋಡಿ ಹೇಗಿದೆ. ನಂದು ಚೆನ್ನಾಗಿಲ್ವಾ ನೋಡು. ನಮ್ಮಪ್ಪ ನೋಡಿ ಎಷ್ಟು ಡೀಸೆಂಟ್ ಕಟಿಂಗ್ ಮಾಡಿಸಿ, ಗುಡ್ ಬಾಯ್ ತರ ಇದೆ. ನೀನ್ ಬ್ಯಾಡ್ ಬಾಯ್ ತರ ಇದೆ. ನಾನು ನೋಡಿ ಹಿಂದೆ ಪಂಕು ನೋಡಿದೆ, ಇದೆಲ್ಲ ಹೆಂಗಿದೆ? ಕುದುರೆ, ಅದು ಕುದುರೆ ಎಲ್ಲ ನೋಡ್ದಪ್ಪ. ರೆಡಿ ತೋರ್ಸಡಿ ಹಿಂದೆ. ಯಾವ ತರ ಮಾಡಿಸ್ಕೊಬಿ ನೀನು? ಹಾಂ, ಫುಲ್ ಆ ಥರ ಮಿಲ್ಟ್ರಿ ಮ್ಯಾನ್ ಥರ. ನಾನು ಮುಂಚೆ ಹಾಗೆ ಮಾಡಿಸ್ತಿದ್ದು, ಈಗ ಸ್ವಲ್ಪ ಚೇಂಜ್ ಮಾಡಿರೋದಷ್ಟೇ. ನಾನು ನೋಡಿಲ್ಲ ಮುಂಚೆ ಸ್ಕೂಲ್ ಟೈಮಲ್ಲೆಲ್ಲ. ಹೆಂಗಿತ್ತು ಹೇಳೋವಾಗ? ಚೆನ್ನಾಗಿತ್ತು ಆಗಲೇ. ಹೌದಾ? ಇನ್ನೇನು ಸಮಾಚಾರ? ಸ್ವಲ್ಪ ಚೆನ್ನಾಗಿ ನಾನು ಬಂದಿದ್ದೀನಿ. ಏನು ತಂದ್ಕೊಡ್ತೀಯಾ? ಏನು ಕೊಡ್ತೀಯಾ ಹೇಳ್ಬೇಕು ನೀನು. ನಾನು ಫ್ರೂಟ್ಸ್ ತಂದಿದ್ದೀನಿ. ಹಾಂ, ಫ್ರೂಟ್ಸ್ ನೋಡಿ. ನಮ್ಮ ಅಕ್ಕ ಬಾವ ಬಂದರೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾರೆ. ಅದೇ ನಾನಿದ್ರೆ ಅನ್ನ ಮಾಡಿದ್ದಾರೆ, ಬಿಸಿ ಬಿಸಿ ಸಾರು, ಆಮೇಲೆ ಇದಕ್ಕೇನಂತಾರೆ ಸಂತ? ಆನಿಯನ್ ರಿಂಗ್ಸ್. ಆನಿಯನ್ ರಿಂಗ್ಸ್ ಅಲ್ಲ, ಆನಿಯನ್ ರಿಂಗ್ಸ್ ಎಲ್ಲ ಕಾಲ ಹಪ್ಪಳ ಅಷ್ಟೇ ನಮ್ಮ ಮಾಡಿರೋದು. ಸಂಜೆ ಬರುತ್ತೆ, ಸಂಜೆ. ಎಲ್ಲರೂ ಕುಕ್ಕಿಂಗ್ ವ್ಲಾಗ್ ಮಾಡಿ ಅಂತಿದ್ದಾರೆ. ಮಾಡ್ತೀಯಾ? ನಾನಿನ್ನು ಸೇರ್ಕೊಂಡು ಕುಕ್ಕಿಂಗ್ ವ್ಲಾಗ್ ಮಾಡ್ಬೇಕಂತ. ಹಾಂ, ಏನು ಮಾಡ್ತೀಯ ಅಡುಗೆ? ಹಾಂ, ಮಾಡುವಾ? ನಾನು ನೀಟಾಗಿರ್ಬೇಕಾದ್ರೆ ಎಲ್ಲ ಕಮೆಂಟಲ್ಲಿ ಯಾವುದೋ ಒಂದು ಹುಡುಗಿ ಕುಕ್ಕಿಂಗ್ ವ್ಲಾಗ್ ಮಾಡಿ, ಸಿಸ್ಟರ್ ಜೊತೆ ಕುಕ್ಕಿಂಗ್ ವ್ಲಾಗ್ ಮಾಡಿ ಅಂದ್ಕೊಂಡು ಒಬ್ರಿಗೋಸ್ಕರ ಮಾಡ್ತೀನಿ ನಾನೀಗ. ಒಬ್ಬಳೆ ಯಾವುದೋ ಹುಡುಗಿ ಹಾಕಿರ್ತಾಳೆ. ರೆಸ್ಪೆಕ್ಟ್ ಮಾಡಿ ಅವ್ರು ಯಾರು, ಅವ್ರೊಬ್ರಿಗೋಸ್ಕರ ಇವತ್ತು ಅವ್ರಿಗೋಸ್ಕರ ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ. ನೀಟಾಗಿರ್ಬೇಕಾದ್ರೆ ವಿಡಿಯೋ ಮಾಡು. ನಾನು ನೀಟಾಗಿರ್ಬೇಕಾದ್ರೆಲ್ಲ ಮಾಡಬೇಡ. ಬಾವಂಗೆ ಏನು ಇಷ್ಟ ಅದು ಮಾಡು. ಅವ್ರಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ. ಹೌದಾ? ಗೋಬಿ ಅಂದರೆ ನನಗೆ ಇಷ್ಟ, ಅದಕ್ಕೆ ಗೋಬಿ ಬೇಡ, ಇಲ್ಲೇ ಲೇಔಟ್ ಗೋಬಿ ತಂದ್ಬಿಡ್ಲಾ? ಎಡಪ್ಪ, ಏಕೆ ಸಾಕಾಗೋಯ್ತಾ? ಅವ್ರು ಹೇಳಿದ್ದಾರೆ, ಪ್ರಾಮಿಸ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಹೌದಾ? ಯಾಕೆ ಬಾ? ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ. ಯಾಕೆ ಬಾ? ಗಾಡಿನೆಲ್ಲ ಇಟ್ಕೊಂತಾರಲ್ಲ. ಬಟ್ ಇಲ್ಲಿ ತುಂಬಾ ಕ್ಲೀನಾಗಿ ಮಾಡ್ತಾರ ಬಾ, ನಾನು ಹೇಳ್ಬಿಟ್ಟು ಮಾಡಿಸ್ತೀನಿ. ಅಲ್ಲ, ನೆನ್ನೆನೂ ತಿಂದಾಗ ಆಂಟಿ ಎಲ್ಲ ಮುಚ್ಚಿಟ್ಬಿಟ್ಟು ನೀಟಾಗಿ ಮಾಡ್ಕೊಡ್ಬೇಕು ಆಂಟಿ ಅಂತ ಹೇಳಿದ್ದೀನಿ. ಏನು ಮಾಡ್ಸೋಣ ಬಾ ಇವತ್ತು ಹೇಳ್ಕೇಳಿ? ನಿಮ್ಗೇನು ತಿನ್ನಕ್ಕೆ ಇಷ್ಟ? ನಿಮ್ಗೆಲ್ಲ ಇಷ್ಟ. ಗೋಬಿ ಮಾಡಿದ್ರೆ ತಿಂತೀರಾ? ಹೌದಾ? ಮಾಡಿದ್ರೆ ತಿಂತೀನಿ, ಯಾಕೆಂದ್ರೆ ಮನೆಯಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡ್ತೀವಲ್ವ. ಹಾಂ. ಆಪ್ಷನ್ 1 ಗೋಬಿ ಮಂಚೂರಿ, ಆಪ್ಷನ್ 2 ನೂಡಲ್ಸ್, ಆಪ್ಷನ್ 3 ಆಪ್ಷನ್ 3 ಏನು ಬೇಕು? ನೀನು ಹೇಳಪ್ಪ, ಬ್ಲಾಗರ್ ನೀನು ಹೇಳು. ಇದು ಮಾಡೋಣ, ಮೋಮೋಸು. ಯಾರಿಗೂ ಇಷ್ಟ ಇಲ್ಲ, ಇವರು ತಿನ್ನಲ್ಲ, ನನಗೂ ಅಷ್ಟು ಇಷ್ಟ. ನೀನೇ ಅವತ್ತು ಹೇಳಿದ್ ನನ್ನ ಮೋಮೋಸ್ ತುಂಬಾ ಚೆನ್ನಾಗಿರುತ್ತೆ ಕಣೋ, ತಿನ್ಬೇಕು ಅಂತ ಹೇಳ್ಬಿಟ್ಟು. ಅವತ್ತು ಇಷ್ಟ ಇತ್ತು ನನಗೆ, ಆಯ್ತಾ? ಇಷ್ಟ ಆಗ್ಬಿಟ್ಟಿತ್ತು, ತರ್ಸ್ಕೊಂಡು ತಿನ್ಬಿಟ್ಟೆ. ಬೋರ್ ಆಗ್ಬಿಟ್ಟಿದೆ ಇವಾಗ. ಅದು ಒಂಥರ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಹೆಂಗ್ ಹಾಕೊಂಡು
ರೇಡಿಯೋದು ಹಂಗೆ ಹಾಕ್ಕೊಡೋದು ಏರ್ಪೋರ್ಟ್ಸ್ ನಿಂಗೆ ಅಮ್ಮ ನೀನು ಹಾಕೋ. ನೀನು ಚೆನ್ನಾಗಿ ಹಾಕತ್ತೀಯ. ಅವ್ರು ಉಲ್ಟಾಕ ಬಂದ್ಬಿಟ್ಟಿದ್ರು ಸಂತ ನೋಡ್ಲಿಲ್ವಾ? ಈ ಥರದನೇ ಸ್ಟ್ರೈಟ್ ಇರ್ಬೇಕಿದ್ದು. ಎಲ್ಲಿ ತೋರ್ಸ? ಓ ಅಲ್ಲೋಡ ಸಂತ ಹೆಂಗ ಹಾಕೊಡೋದು ಇವರು? ತೋರ್ಸಮ್ಮ, ಚೇಗ್ ಹಾಕೊಂಡಿದ್ದೆ ತೋರ್ಸು. ಈಗಲ್ಲ ಹೀಗೆ ಆಗ್ಲೇ ಹೆಂಗ್ ಹಾಕೊಂಡಿದ್ರು ಗೊತ್ತಾ ಗಾಯ್ಸ್? ಏನಿಲ್ಲಪ್ಪ, ಹಿಂಗೆ ಡ್ಯಾಡಿ ತಂದ್ಬಿಟ್ಟು ಅವ್ರು ಫಸ್ಟ್ ಹಾಕೊಂಡಿದ್ದಾಗ ಈ ತರ ಕೊಟ್ಟಿದ್ದು. ನಾನು ಅದಕ್ಕೆ ಇವಾಗ ಇವ್ರು ಹಾಕಿದ್ದ ಅದು ತಗೊಂಡ್ ಹಿಂಗ ಅಂದ್ಬಿಟ್ಟೋದ್ರಲ್ಲ, ಏನ್ ಸತ್ಯ ಅಂತ ನಾನು ಹಾಕೋಣ ಜನಗಳಿಗೆ ಗೊತ್ತಂತೆ ಸತ್ಯ. ಅಷ್ಟೇ ಅವ್ರಿಗೆ. ಯಾರು ಜನಗಳು ಬಟ್ ನೀನು ಉಲ್ಟಾನೇ ಹಾಕೊಂಡಿದ್ದೀವಿ. ಫ್ರೆಂಡ್ಸ್ ನಮ್ದು ಕರೆಕ್ಟ್ ಆಗಿದೆ. ಅಡುಗೆ ಮಾಡಕ್ಕೆ ಈ ರೇಂಜಿಗೆ ರೆಡಿ ಆಗ್ತಾರ ಸಂಪ್ರೀತ? ಸುಮ್ಮನೆ ಇರೋ ಅಷ್ಟೇ ನಾನು ಮಾಡೋ. ಈಗ ನಾವು ಗೋಬಿ ಮಾಡ್ತಾ ಇದ್ದೀವಿ, ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಏನೇನೋ ತರಿಸಿದ್ದಾರೆ ಪಾಪ ನಮ್ಮ ಅಕ್ಕ. ಅವತ್ತು ನಾನು ತರಿಸಿದ್ದೆ, ಇವತ್ತು ನಮ್ಮ ಅಕ್ಕ ತರಿಸಿದ್ದಾರೆ. ನೋಡಿ ಏನು ತರಿಸಿದ್ದಾಳೆ ಅಂದರೆ ಸ್ಟ್ರಾಬೆರಿ ತರಿಸಿದ್ದಾರೆ, ಆಮೇಲೆ ಏನೋ 3 ಬಾಟ್ಲು. ವಾಟ್ ಇಸ್ ದಿಸ್? ಏನೇನೋ ತರಿಸಿದ್ದಾರೆ ನೋಡಿ. ಮೈದಾ, ಸ್ಟ್ರಾಬೆರಿ. ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಶಾಂಪು ಹಾಕೋಬಿಟ್ಟೆ ಗೈಸ್, ನೋಡಿ ರೆಡ್ ಆಗ್ಬಿಟ್ಟಿದೆ. ಸ್ಟ್ರಾಬೆರಿ ಕೆನ್ನೆಯ ಸ್ಟ್ರಾಬೆರಿ ಕೆನ್ನೆಗೇನ ಮುಚ್ಚಿಡೋ ಆಸೆ ನಿನ್ನ ನನ್ನೊಳಗೆ ಹೇಳಲಿ. ಗೈಸ್ ಇವಾಗ ಗೋಬಿ ಮಾಡೋದ ಅಂತ ನಮ್ಮ ಅಕ್ಕ ರೆಡಿ ಆಗಿದ್ದಾರೆ. ಸೊ ಎಲ್ಲ ಹಚ್ಚಿದ್ದಾರೆ. ಸೊ ತೋರಿಸ್ತೀವಿ. ಹೇಳು ಈ ಕಡೆ ಬಾ ಬೆಳಕಿ ಕಡೆ. ನಾನು ಈ ಕಡೆ ಅದೇ ಚೆನ್ನಾಗಿತ್ತು ನನಗೆ. ಹೇಳು. ಹೇಳಿದೀನಿ ನಾನು, ಇವಾಗ ಗೋಬಿ ಮಾಡ್ತಾ ಇದೀವಿ. ಏನಿದೆ ಹೆಸರು? ಹಾಯ್ ಆಲ್. ನಾನು ಹೇಳ್ತೀನಿ. ಹೇಳು. ಇದೇನಿದು? ಹಾಯ್ ಆಲ್. ಇವತ್ತು ನಾನು ಅಭಿ ಇಬ್ರು ಸೇರಿ ಗೋಬಿ ಮಂಚೂರಿ ಮಾಡ್ತಾ ಇದೀವಿ. ಹೋಪ್ ಯು ಆಲ್ ಲೈಕ್ ಇಟ್. ಓಕೆನಾ? ಇವಾಗ ಫಸ್ಟ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕ್ಯಾಬೇಜ್ ಗೋಬಿ ಮಂಚೂರಿ ಮಾಡ್ತೀವಿ. ಕಾಲಿಫ್ಲವರು ಮಾಡ್ಬೋದು, ಕ್ಯಾಬೇಜು ಮಾಡ್ಬೋದು. ಬಟ್ ನಮ್ಮ ಮನೇಲಿ ಎಲ್ಲಾರ್ಗು ಕ್ಯಾಬೇಜ್ ಗೋಬಿ ಅಂದ್ರೆ ಇಷ್ಟ. ಸೊ ಅದಕ್ಕೆ ನಾವು ಇವತ್ತು ಟ್ರೈ ಮಾಡ್ತಾ ಇದೀವಿ. ಟ್ರೈ ಮಾಡಿದೀನಿ ನಾನು. ಸೊ ಇಲ್ಲಿ ಬಂದು ಒಂದ್ಸತಿ ಟ್ರೈ ಮಾಡ್ತಾ ಇದೀನಿ. ಮೊನ್ನೆ ನಾವು ಆಲ್ರೆಡಿ ಮಾಡಿದೀವಲ್ಲ ವಯಸ್ ಫುಲ್ ಪಕೋಡ ಗೋಬಿ ಎಲ್ಲ ಮಾಡಿದೀನಿ. ಆದ್ರೂ ಬೇರೆ ಮಾಡದ ಅಂತ ಹೇಳಿದ್ರೆ ನನ್ ಬಿಟ್ಟು ತಿಂದಿದ್ದಾರೆ ಅವರು. ಸೊ ಅದಕ್ಕೆ ಇವತ್ತು ನಾನೇ ಮಾಡಿ ನಾನು ತಿಂತೀನಿ. ನಾನು ಬೇರೆ ಮಾಡೋಣ ಅಂದ್ರೆ ಇಲ್ಲ ನನಗೆ ಬರೋದು ಅದೊಂದೇ ಗೋಬಿ ಮಾಡಕ್ಕೆ. ಇಲ್ಲ, ಎಲ್ಲ ಬರುತ್ತೆ. ಇದು ನನ್ನ ಫೇವ್ರೇಟ್, ಅದಕ್ಕೆ ಇದನ್ನೇ ಮಾಡ್ತಿದೀನಿ ಅಷ್ಟೇ. ವಿಲಾಗ್ ಅಲ್ಲಿ ಮಾಡ್ತಾ ಇರೋದಲ್ವಾ, ಸೊ ನನ್ನ ಫೇವ್ರೇಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಗೋಬಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈಗ ಏನೇನು ರೆಡಿ ಮಾಡ್ಕೊಂಡಿದೀವಿ ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಕ್ಯಾಬೇಜ್, ಆಮೇಲೆ ಕಾರ್ನ್ ಫ್ಲೋರು, ಆಮೇಲೆ ಮೈದಾ ಒಂದು ಸ್ವಲ್ಪ, ಆಮೇಲೆ ಇದು ಚಿಲ್ಲಿ ಪೌಡರು, ಆಮೇಲೆ ಸಾಲ್ಟು, ಆಮೇಲೆ ಇದು ಪೆಪ್ಪರ್ ಪೌಡರು, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಇದು ಜಿಂಜರ್ ಎಲ್ಲ ತರ್ಸ್ಕೊಳೋಣಪ್ಪ ನಮ್ಮ ಅಕ್ಕ. ಇದೆಲ್ಲ ತರಿಸಿದ್ದು ಪೇಸ್ಟು, ಸಾಸು, ಚಿಲ್ಲಿ ಸಾಸು, ಇದು ನಾನು ಮುಂಚೆನೆ ತರಿಸ್ಬಿಟ್ಟಿದ್ದೆ. ಇದೊಂದು ಕೆಚಪ್ಪು, ಆಮೇಲೆ ಚಿಲ್ಲಿ ವಿನೆಗರ್, ಗ್ರೀನ್ ಚಿಲ್ಲಿ, ಆಮೇಲೆ ಸೋಯಾ ಸಾಸು. ಇವಾಗ ಎಣ್ಣೆ ಇಟ್ಕೊಂಡಿದ್ದಾಳೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀರೋ ಮಾಡಿ. ಪಾತ್ರೆ ತಗೊಂಡು ಇದಕ್ಕೆ ನಾವು ಕ್ಯಾಬೇಜ್ ತಗೋಬೇಕು. ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಾವು 5 ಮೆಂಬರ್ಸಿಗೆ ಮಾಡ್ತಾ ಇರೋದು. ಸೊ ಅದಕ್ಕೆ ಅವ್ರಿಗೆ ಎಷ್ಟು ಬೇಕು ನಾವು ಅಷ್ಟು, ಒಂದು ಚಿಕ್ಕ ಎಲೆಕೋಸು ಅಂತಾರಲ್ವ ಇದಕ್ಕೆ, ಗೊತ್ತಿಲ್ಲ ನನಗೆ ಗೊತ್ತು. ಅದು ಎಲೆಕೋಸು ಹೂಕೋಸು ಎರಡು ಸ್ವಲ್ಪ ಕನ್ಫ್ಯೂಷನ್. ಎಲೆಕೋಸು ಅಂದ್ರೆ ಈ ತರ ಇರುತ್ತೆ, ಎಲೆ. ಹೂಕೋಸು ಅಂದ್ರೆ ಇಷ್ಟು ದಪ್ಪ ಇರ್ತದಲ್ಲ, ಲೈಕ್ ಹುಳ ಇರುತ್ತಲ್ಲ, ಹುಳ ಜಾಸ್ತಿ ಇರುತ್ತಲ್ಲ, ಅದು ಮಶ್ರೂಮ್ ತರ. ಓಕೆ, ಈಗ ಫಸ್ಟ್ ನಾವು ಇದನ್ನೆಲ್ಲ ವಾಶ್ ಮಾಡ್ಕೊಂಡಿದೀವಿ ನೀಟಾಗಿ. ಕಮ್ಮಿನೇ ಆಗುತ್ತೆ, ಕಲ್ಸಿದ್ಮೇಲೆ ಕಮ್ಮಿ ಆಗುತ್ತೆ. ಎಲ್ಲರಿಗೂ ಬರುತ್ತಿದ್ದು, ಎಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಮಾಡೋದು. ನೀನು ಅದೆಲ್ಲ ಮಾಡ್ತಿರೋದು ಅಷ್ಟೇ. ಈಗ ಒಬ್ರೊಬ್ರು ಒಂಥರ ತೋರಿಸ್ತಾರೆ ಯೂಟ್ಯೂಬಲ್ಲಿ. ಈಗ ಕ್ಯಾಬೇಜ್ ತೊಗೊಂಡ್ವಿ. ನೆಕ್ಸ್ಟು ಕಾರ್ನ್ ಫ್ಲೋರ್ನ ನಾನು ಒಂದು ಕಾರ್ನ್ ಫ್ಲೋರ್ ಅಂದ್ರೆ ಏನು ಹೇಳು ನೋಡೋದು? ಕಾರ್ನಿಂದ ಮಾಡಿರ್ತಾರೆ ಫ್ಲೋರ್ನ. ಫ್ಲೋರ್ ಅಂದ್ರೆ ಇದು ಪೌಡರ್ ಮಾಡಿ. ಕಾರ್ನ್ ಅಂದ್ರೆ ಏನು? ಜೋಳ. ಜೋಳದ ಹಿಟ್ಟು ಅಂತ ಹೇಳ್ಬೇಕು, ಜೋಳದ ಹಿಟ್ಟದು. ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀನಿ, ನೀನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ. 2 3 4 ನಾನು 4 ಟೇಬಲ್ ಸ್ಪೂನ್ ಹಾಕೋತೀನಿ. ಆಮೇಲೆ ಬೇಕಾದರೆ ಕಲಿಸ್ತಾ ನೋಡ್ಕೊಂಡು ಹಾಕೊಳ್ಳೋಣ. ನೆಕ್ಸ್ಟ್ ಒಂದು ಸ್ವಲ್ಪ ಮೈದಾ, 1 ಟೇಬಲ್ ಸ್ಪೂನ್ ಮೈದಾ ಹಾಕೊಳ್ತೀನಿ. ಲೈಟ್ಗೆ ಅಡ್ಡ ನಿಂತಿದ್ಯಾ ಅನಿಸ್ತಾ ಇದೆ. ಇಲ್ಲ, ನೀನು ಹೇಗಿದ್ರು ಬೆಳ್ಳಗೆ ಕಾಣಿಸ್ತೀಯ. ನನಗೆ ಅಡ್ಡ ನಿಂತ್ಕೊಂಡು ಬೆಳ್ಳಗೆ ಕಾಣಿಸ್ತೀಯ, ಈ ಆಂಗಲ್ ತೆಗೆದ್ರು ಬೆಳ್ಳಗೆ ಕಾಣಿಸ್ತೀಯ.
ನೋಡಿದ್ಯಾ? ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಎಲ್ಲ ಒಂದೊಂದು ಸ್ಪೂನಾ? ಎಲ್ಲ 1 ಟೇಬಲ್ ಸ್ಪೂನ್ ಹಾಕೋತೀನಿ. ಕಲಿಸ್ಬಿಟ್ಟು ಆಮೇಲೆ ರುಚಿ ನೋಡಿ ಮತ್ತೇನು ಸ್ವಲ್ಪ ಹಾಕೊಳ್ಳೋದು. ನೆಕ್ಸ್ಟು ಇದು ಪೆಪ್ಪರ್ ಪೌಡರು, ಇದನ್ನು ಒಂದು ಸ್ವಲ್ಪ 2 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದೇನದು? ಪೆಪ್ಪರ್ ಪೌಡ್ರು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿ ನೋಡ್ಬಿಟ್ಟು ಹಾಕು ಉಪ್ಪನ್ನ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಷ್ಟು ಬೇಕಂತ ಹಾಕೊಂಡಿದ್ದೀನಿ. ಕಲಿಸಿದ್ಮೇಲೆ ನಮ್ಮ ರುಚಿ ನೋಡಿಕೊಂಡು ಮಾಡೋಣ. ಕಲಿಸಿ ಚೆನ್ನಾಗೆ. ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಮಾಡಿದ್ದೆ ಗೊತ್ತಾ? ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು. ಹೌದೌದು. ಹೋಪ್ ಇವತ್ತು ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಬಟ್ ನಾನು ಬರೀ ಈರುಳ್ಳಿಲೇ ಮಾಡಿದ್ದೆ. ಈರುಳ್ಳಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಎಲ್ಲ ಕಲಿಸಿ ಬರೀ ಇದರಲ್ಲೇ ಮಾಡಿದ್ದೆ ನಾನು, ವಿತೌಟ್ ಹೂಕೋಸು. ಗೊತ್ತಾ? ಓಕೆ, ನೋಡಿದೆ ನಾನು. ಎಲ್ಲ ಚೆನ್ನಾಗಿದೆ ಅಂದ್ರು ಮಮ್ಮಿ ಡ್ಯಾಡಿನೂ ತುಂಬ ಚೆನ್ನಾಗಿ ಮಾಡಿದ್ದ. ಆನಿಯನ್ ಯಾರು ಮಾಡಲ್ಲ ಯೂಶಲಿ. ಆನಿಯನ್ ಗೋಬಿ ಒಂಚೂರು ಅದು ನೀರು ಬಿಟ್ಕೋಬೇಕು, ಅದು ಯಾಕೋ ಬಿಟ್ಕೊಳ್ಳಿಲ್ಲ. ನಾನೇ ಒಂಚೂರು ಸ್ವಲ್ಪ ಈಗ ಬಾಲ್ ಮಾಡ್ಕೋಬೇಕು. ಈಗ ಇಷ್ಟು ಕೇಳ್ತಿದ್ರಲ್ಲ ಸಿಸ್ಟರ್ ಜೊತೆ ಕುಕ್ಕಿಂಗ್ ವ್ಲಾಗ್ ಮಾಡಿ ಅಂತ, ಫೈನಲಿ ಐ ಆಮ್ ಡೂಯಿಂಗ್. ಯಾರು ಕೇಳ್ತಾ ಇರಲಿಲ್ಲ. ಕೇಳ್ತಿದ್ರು, ನಿಜ ಕೇಳಿದ್ರು ಸಂಪಿತಾ. ಯಾರೋ ಒಬ್ರು ಬ್ಲಾಗಲ್ಲಿ ಅಲ್ಲ, ಅವಳು ಒಬ್ಳು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ಅದ್ ಬಿಟ್ಟು ಬೇರೆಯವರು ಯಾಕೆ ಅಕ್ಕ ಜೊತೆ ವ್ಲಾಗ್ ಸ್ಟಾಪ್ ಆಗೋಯ್ತಾ ಅಂತ ಎಲ್ಲ ಕೇಳಿದ್ರು. ಎಕ್ಸಾಮ್ ನಡೀತಿದೆ ಅಂತ ಹೇಳಿದೆ. ಸರಿ, ಇನ್ಮೇಲೆ ಮಾಡೋಣ. ಇವಾಗ ಇದು ಚೆನ್ನಾಗಿ ಬಂದ್ರೆ ನೆಕ್ಸ್ಟು ಯಾವ್ದಾದ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ನಾವು. ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡು ಕೇಳಿ, ಯಾಕೆ ರೀಲ್ಸೇ ಮಾಡಲ್ವಲ್ಲ ಇತ್ತೀಚೆಗೆ, ಮುಂಚೆ ಎಷ್ಟೊಂದು ಮಾಡ್ತಿದ್ರಿ ಮಿರರ್ ವಿಡಿಯೋಸು ಅಂತೆಲ್ಲ ಕೇಳಿದ್ರು. ಗೊತ್ತಾ? ಪರ್ಸ್ನಲ್ ಆಗಿ ಕೇಳ್ತಾರೆ ಕೆಲವೊಬ್ರು, ಯಾಕೆ ಮಾಡ್ತಿಲ್ಲ, ಇಷ್ಟ ಇಲ್ವಾ ನಿಮ್ಮ ಅಕ್ಕನಿಗೆ ಅಂತೆಲ್ಲ ಕೇಳಿದ್ರು. ಗೊತ್ತಾ? ಮಾಡೋಣ ಇನ್ಮೇಲೆ. ಮಾಡೋದಾ? ಓಕೆ, ನೆಕ್ಸ್ಟ್. ನಿನಗೆ ಬರಲ್ಲ, ಅದು ಕಾನ್ಫರ್ಮ್ ಯೂಸ್ ಇಲ್ಲ. ಇದೆಲ್ಲ ವಿಡಿಯೋ ಮಾಡ್ಬೇಡ, ಹೊಡೆದಾಕ್ಬಿಡ್ತೀನಿ ಅವಿ. ಗೈಸ್, ನಾನ್ ಮಾಡ್ಬೇಕಾದ್ರು ನಮ್ಮಮ್ಮ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ಬಿಟ್ಟು ಅವರೇ ಮಾಡಿದ್ರು. ಇಲ್ಲೂ ಅವರೇ ಮಾಡ್ತಾವ್ರೆ, ಏನೋ ಮಾಡ್ತಾವ್ರೆ. ಬೆಸ್ಟ್. ನಮ್ಮ ಭಾವನೆ ಬಂದ್ಬಿಟ್ರಿ, ಏನ್ ಮಾಡ್ತಿದ್ದಾಳೆ ಪತ್ನಿ ಅಂತ ನೋಡಕ್ಕೆ. ಏನಿಲ್ಲ, ಇವಾಗ ನಾವು ಆಕ್ಚುಲಿ ಏನಂದ್ರೆ ನಾವು ಮೂವಿಗೆ ಬುಕ್ ಮಾಡ್ಬಿಟ್ಟಿದೀವಿ 6:40ಗೆ. ಅದಕ್ಕೆ ಇವಾಗ ಇದು ಅರ್ಧಂಬರ್ಧ ಆಗ್ತದೆ, ಅಲ್ಲೂ ಹೋಗ್ಬೇಕು, ಟೈಮ್ ಆಗ್ತದೆ. ಅದಕ್ಕೆ ಏನ್ ಅನ್ಕೋತಾ ಇದೀನಿ ಅಂದ್ರೆ ಸ್ವಲ್ಪ ಕರೆದ್ಬಿಟ್ಟು ಹೊರಟ್ಬಿಡೋಣ, ಆಮೇಲೆ ರಾತ್ರಿ ಕಂಟಿನ್ಯೂ ಮಾಡ್ತೀವಿ. ಓಕೆ? ಹೌದಾ? ಅಲ್ಲಿಗೆ ಸ್ಟಾಪ್ ಆಗೋಯ್ತು ಗೋಬಿ ಸ್ಟೇಷನ್. 6:40ಗೆ ಶೋ ಇರೋದು, ಇನ್ನು 10 ನಿಮಿಷದಲ್ಲಿ ಹೊರಡ್ಬೇಕು ನಾವು. ರೌಂಡ್ ಆಯ್ತಲ್ಲ ಗೈಸ್ ಪಾಪ. ಆಗುತ್ತೆ, ಸುಮ್ಮನೆ ತಾಳ್ಮೆನೇ ಇಲ್ಲ. ಆಗುತ್ತೆ ಏನೋ ಮಾಡ್ತಾ ನಾನು ಆಗಲ್ಲ, ಉಂಡೆ ಆಗಲ್ಲ ಇವಾಗ ಅಂತ ಆಗುತ್ತೆ. ನೀನು ಮಾಡ್ತಿದ್ಯಾ ಅಂದಮೇಲೆ ಹಾಗೆ ಆಗ್ತದೆ. ಸೇಮ್ ಪ್ರಾಬ್ಲಮ್ ಗೈಸ್ ನನಗೂ ಆಗಿದ್ದು. ಕಲಿಸ್ತಾ ಇದ್ದೀನಿ ಕೊನೆಯಲ್ಲಿ ರೌಂಡೇ ಆಗ್ತಾ ಇಲ್ಲ. ನಮ್ಮ ಅಮ್ಮ ಬಂದ್ಬಿಟ್ಟು ಪಾಪ ಹೆಲ್ಪ್ ಮಾಡಿದ್ರು. ಸೇಮ್ ಪ್ರಾಬ್ಲಮ್ ಟು ಮೈ ಸಿಸ್ಟರ್ ಟುಡೇ. ಏನಿಲ್ಲ, ಆಗುತ್ತೆ, ಸುಮ್ಮನೆ ಇರು. ಅದು ಮೈದಾ ಹಾಕಿದ್ರೆ ಸ್ವಲ್ಪ ಕೈಗೆ ಅಂಟ್ಕೊಳತ್ತಿ ಥರ ಆಗುತ್ತೆ ಅಂತ. ನೀನು ಮಾಡ್ತೀಯ ನನಗೆ ಗೊತ್ತು, ನನ್ನ ಕಾನ್ಫಿಡೆನ್ಸ್ ಇದೆ. ಮಾಡು. ಕೊಬ್ಬು ಏಕೆ ನಿಜ ಮಾಡ್ತೀಯಾ? ಆಡ್ಕೋತಾ ಇದ್ದೇನೆ. ಆಡ್ಕೊಳ್ಳೋದು ಏನಿದೆ ಅಂತ ನೋಡಿ ಗೈಸ್. ಅದೇನು ಗೊತ್ತಾ, ಅದೇನದು ಮೈದಾ ಹಿಟ್ಟು ಹಾಕ್ಬಿಟ್ರೆ ಸ್ವಲ್ಪ ಅದು ಅಂಟ್ಕೊಬಿಡುತ್ತೆ ಕೈ ಪೂರ್ತಿ ಒಂಥರ. ಅವಾಗ ರೌಂಡ್ ಮಾಡೋಕ್ಕಾಗಲ್ಲ. ನಾವು ಯಾವಾಗಲೂ ಒಂದ್ಸರಿ ಮಾಡಿದ್ರೆ ಹಿಂಗೆ ಆಗೋದು. ನಾನು ನೀನಲ್ಲ ಬಿಡು. ಏನು ಹೊಗಳ್ತಾ ಇದ್ದಾನ ನನಗೆ? ನಾನು ದಿನ ಗೋಬಿ ಮಾಡ್ತೀನ? ಅಲ್ಲ, ನಾನು ಅದನ್ನೇ ಹೇಳಿದ್ದು, ನಾವೇನೋ ಡೈಲಿ ಮಾಡ್ತೀವಿ. ನಾವು ಲಾಸ್ಟ್ ಯಾವಾಗ ಗೊತ್ತಾ, ನಾನು ಲಾಸ್ಟ್ ಗೋಬಿ ಮಾಡಿದ್ದು ಕೋವಿಡ್ ಟೈಮಲ್ಲಿ. ಅವಾಗ ಏನು ಬರೀ ಅದೇ ಹುಚ್ಚಿತ್ತಲ್ವಾ, ದಿನ ಒಂದು ಐಟಮ್ ಮಾಡೋದು, ದಿನ ಒಂದು ಪಾನಿಪುರಿ, ದಿನ ಒಂದೊಂದು ಏನೇನೋ ಮಾಡ್ತಾಯಿದ್ದೆ. ಅವಾಗ ಮಾಡಿದ್ದು ಲಾಸ್ಟ್. ಆಮೇಲೆ ಇವತ್ತೇ ಮಾಡ್ತಾ ಇರೋದು. ಯೂಶಲಿ ಹೊರಗಡೆನೇ ತಿನ್ನೋದು. ಹೌದು. ಇವಾಗ ಆಯ್ತು, ಒಂದು ಡೋಗ್ ಆಯ್ತು. ಈಗ ಬಂತಾ? ಒಂದು ಡೋಗ್ ಆಯ್ತು. ನೀಟಾಗಿ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಒಂಚೂರು ರೌಂಡ್ ಬರುತ್ತದು, ಹೇಳಿಲ್ವಾ? ನನಗೂ ಸ್ವಲ್ಪ ಅಡುಗೆ ಮೇಲೆ ನಾಲೆಡ್ಜ್ ಬರ್ತಾ ಇದೆ ಇವಾಗ. ಹೌದು, ಇವನೇ ಹೇಳಿದ್ದು, ಬರ್ತಾ ಇರ್ಲಿಲ್ಲ. ಅಕ್ಕಿ ಹಿಟ್ಟು ಹಾಕು ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಫುಲ್ ರೌಂಡ್ ಆಗೋಯ್ತು ಇವಾಗ. ವಾ, ಏನು ಅಭಿ ನೀನು ಇಷ್ಟೊಂದು ಕಲ್ತ್ಬಿಟ್ಟಿದ್ಯಾ? ಅಂದ್ರೆ ಸುಮ್ಮನೆನಾ? ಫಿಲಮ್ ಬೇರೆ ಟೈಮ್ ಆಯ್ತು. ಅಲ್ಲಿ ಯಾವ ಫಿಲಮ್ ಗೊತ್ತಿದ್ದೀವಿ ಇವತ್ತು ನಾವು? ನೀನೇ ಹೇಳಿ ನೋಡೋಣ. ಗೊತ್ತಿಲ್ಲ. ಚಾರುನಾ? ಚಾರ್ಲಿ ಅನ್ಬಿಡ್ಲ ಸದ್ಯ. ಯಾವ್ದೋ ಫಿಲಮ್ ಅಂತ ಅಂದ್ರಲ್ಲ, ಚಾವ. ಯಾವ್ದೋ ಚಾವ ಕರ್ಕೊಂಡು ಹೋಗ್ತಾರೆ. ಕನ್ನಡ ಫಿಲಮ್ ಹೋಗೋಣ ಬನ್ರಿ ಅಂದ್ರೆ ಹಿಂದಿ ಫಿಲಮ್ ಕರ್ಕೊಂಡು ಹೋಗ್ತಾರೆ. ಅದೇ ರಶ್ಮಿಕಾ ತಾನೆ? ತುಂಬಾ ಚೆನ್ನಾಗಿದೆಯಂತೆ, ಒಳ್ಳೆ ರಿವ್ಯೂಸ್ ಇದೆ. ನಾವು ರಿವ್ಯೂ ಕೊಡ್ತೀವಿ ಹೇಗಿತ್ತು ಅಂತ. ಕೊಡ್ತೀಯಾ? ಸೇಮ್ ಹಂಗೆ ಆಯ್ತು ರೆಡಿ. ಮತ್ತೆ ಏನಾಗಿಲ್ಲ ರೆಡಿ. ರೌಂಡ್ ಆಗ್ತಾ ಇಲ್ಲ ರೆಡಿ. ಎಲ್ಲ ಆಗ್ತಾ ಇದೆ ರೆಡಿ. ಬಂದವ್ರಿಗೆಲ್ಲ ರೌಂಡ್ ಆಗ್ತಾ ಇಲ್ಲ ನೋಡಿ. ರೌಂಡ್ ಆಗ್ತಾ ನೋಡು, ರೌಂಡ್ ಆಯ್ತು. ಈಗ ರೌಂಡ್ ಆಯ್ತು, ರೌಂಡ್ ಆಗಿದೆ ಅಂತ. ಯಾವ ಫಿಲಮ್ ಹೋಗ್ತಿದೀವಿ ಇವಾಗ? ಚಾವ ಅದರಲ್ಲಿ ನಿಖಿಲ್
ನಿಖಿಲ್ ಕುಮಾರಸ್ವಾಮಿನಾ? ಅಲ್ಲ, ವಿಕ್ಕಿ ಕೌಶಲ್. ವಿಕ್ಕಿ ಕೌಶಲ್ ಅಂತ ಹೀರೋಯಿನ್ ಹೆಸರು ನೋಡಾಯ್ತು, ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಅಂತ ನಮ್ಮ ಕನ್ನಡತಿ ಅದರಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡ್ತಿದ್ದಾರೆ. ಜಾಸ್ತಿ ಹೇಳ್ಬೇಡ, ನಾವು ಅಮ್ಮನೇ ಬರ್ಬೇಕಾಯ್ತು ಮಾಡಕ್ಕೆ. ಏಯ್ ಅವ್ರು ಸೌವರ್ಷಕ್ಕೆ ಬಂದಿದ್ದು. ಗೈಸ್ ಈಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗ್ತದೆ. ಇನ್ನೇನೊಂದು 20 ಮಿನಿಟ್ಸ್ ಏನೋ ಇದೆ 6 ಗಂಟೆಗೆ. ಯಾವುದೋ ಫಿಲಮ್ ಬೇರೆ ಬುಕ್ ಮಾಡಿಬಿಟ್ಟಿದ್ದಾರೆ, ಚಾವನೋ ಯಾವುದೋ ಸಮಥಿಂಗ್ ಹಿಂದಿ ಫಿಲಮು. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ ಗೋಬಿನ. ಸೊ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟು ಇವಾಗ ಫಿಲಮ್ಗೆ ಹೋಗ್ತೀವಿ. ಫಿಲಮ್ ಮುಗಿಸ್ಕೊಂಡು ಬಂದು ಮತ್ತೆ ನಮ್ಮ ಗೋಬಿ ಕಂಟಿನ್ಯೂ ಆಗುತ್ತೆ. ಸೊ ಬನ್ನಿ ಫಿಲಮ್ಗೆ ಹೋಗೋಣ. ಇಲ್ಲೇ ಗರುಡ ಮಾಲ್, ಯಲಾಂಕದಲ್ಲಿರೋ ಗರುಡ ಮಾಲ್ಗೆ ಹೋಗ್ತಿದ್ದೀವಿ. ಬನ್ನಿ ಹೋಗುವ. ನಾವೆಲ್ಲ ಈಗ ಗೋಬಿ ಮಂಚೂರಿ ಮೇಕಿಂಗ್ ಪಾಸ್ ಆಗಿದೆ. ಮೂವಿ ಬುಕ್ ಮಾಡಿ ನಾನು ಹೇಳ್ದೆ ಆಲ್ರೆಡಿ. ಹೇಳಿದ್ಯಾ? ಆದ್ರೂ ನಾನು ಮತ್ತೆ ಹೇಳ್ತೀನಿ. ಮೂವಿ ಇರೋದ್ರಿಂದ ಅದನ್ನೇ ಪಾಸ್ ಮಾಡಿ ಇವಾಗ ಮೂವಿಗೆ ಹೋಗಿ ಆಮೇಲೆ ಅದನ್ನ ಮುಗಿಸ್ಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ಅಷ್ಟೇ, ಬಾಯ್. ಬೇಗ ಬಂದು ಮುಂದೆ ಕೂತ್ಬಿಟ್ಟಳು ನೋಡಿ ಗೈಸ್. ನಾನು ಬಂದ್ರೆ ಕುತ್ಕೊಂತೀನಿ ಅಂದ್ಬಿಟ್ಟು ಓಡ್ ಬಂದು ಮುಂದೆ ಕೂತ್ಬಿಟ್ಟಿದ್ದಾಳೆ. ನಾನು ಬರೋಷ್ಟರಲ್ಲಿ ಅಂತ ಹೇಳಿ ಸೈಡ್ಗೆ ಹಾಕಿ ಕಾರ್ ಮುಂದೆ ಬಿಡ್ತೀನಿ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಅಂದರೆ ಕೋವಿಲ್ ಕ್ರಾಸಿಂದ ಓಲ್ಡ್ ಟೌನ್ಗೆ ಹೋಗೋಷ್ಟೊತ್ತಿಗೆ ಅಷ್ಟು ಟ್ರಾಫಿಕ್ಕು. ಅದೇ ಮೈಸೂರಲ್ಲಾಗಿದ್ದರೆ ಒಂದು ಏರಿಯಾದಿಂದ ಒಂದು ಏರಿಯಾಗೆ ಇಷ್ಟು ಬೇಗ ತಲುಪಿಡ್ತಾ ಇದ್ದೆ ಗೊತ್ತಾ. ಬಟ್ ಇಲ್ಲಾದರೆ ಈ ರೋಡಿಂದ ಆ ರೋಡ್ ಹೋಗೋಷ್ಟೊತ್ತಿಗೆ ಒಂದು 15ರಿಂದ 20 ನಿಮಿಷ ಅಲ್ಲೇ ಡಮಾರ್. ತುಂಬ ಕಷ್ಟ ಬೆಂಗಳೂರು. ಪಾರ್ಕಿಂಗ್ ಆಯಿತು, ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಓಡೋಗ್ತಿದ್ದೀವಿ. ಚಾವ कुछ हो जाए होगा जिस ಮೂವಿ ಮಧ್ಯಂತರ ಬಂತು. ನಮಗೆ ಈ ಥರ ಎಲ್ಲ ಸಾಯಿಸೋದು ಇಷ್ಟ ಆಗಲ್ಲ. ಇದೆಲ್ಲ ಏನಿದ್ರು ನೆಟ್ಫ್ಲಿಕ್ಸ್ ಆ ಥರ ನೋಡಬೇಕು. ಇಲ್ಲಿ ಬಂದು ಕುತ್ಕೊಂಡ್ರೆ ಬೇಜಾರಾಗುತ್ತೆ. ಹಳೆ ಶಿವಾಜಿ ಮಗನ್ ಸ್ಟೋರಿ ಇರೋದು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೇನೆ. ಇದು ಅರ್ಥ ಮಾಡ್ಕೊಂಡು ನೀಟಾಗಿ ಅರ್ಥ ಆಗುತ್ತೆ. ತಗೊಳ್ಳೋ ನೋಡ್ರಿ. 230 ಗೈಸ್ ಒಂದು ಬೇಲ್ಪುರಿ. 230 ಬೇಲ್ಪುರಿಗೆ ಬರ್ತೇ ಇಲ್ಲ. ಮಾಲಲ್ಲೆಲ್ಲ ಅಷ್ಟೇ. ನಾನು ಬೇಲ್ಪುರಿ ಕೇಳಿದೆ, ಪಪ್ಪ ಕೊಡಿಸ್ತಾಳೆ ನಮ್ಮ ಅಕ್ಕನೇ. ಹೆವಿ ಒಂಥರ ಹಂಗ್ರಿ ಫೀಲ್ ಆಗ್ತಾಯಿತ್ತು ಗೈಸ್. ಅದಕ್ಕೆ ಸ್ವಲ್ಪ ವರ್ತಿರುತ್ತೆ. ಬೇಲ್ಪುರಿ ತಿಂದರೆ ಒಂಚೂರು ಹೊಟ್ಟೆ ತುಂಬುತ್ತೆ ಅಂದ್ಬಿಟ್ಟು ಬೇಲ್ಪುರಿ ಹೇಳಿದೆ. ಸ್ಟಾರ್ಟೇ ಆಗಿಬಿಟ್ಟಿದೆ ಗೈಸ್. ಹೇಳಿದೀವಿ ತಗೋಬತ್ತಾರೆ. ಬಿಸಿ ಉಪ್ಪು ಹಾಕ್ತವ್ರೆ. ಕಿತ್ತಾರೆ ನೋಡಿ ಗೈಸ್ ಇವಾಗ. ಈಗ ಮೂವಿ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಮೂವಿ ಹೇಗಿತ್ತು ಅಂತ ಕೇಳೋಣ. ಅಲ್ಲೂ ಕಣ್ಮುಚ್ಕೊಂಡೇ ಇದ್ಲು ನಮ್ಮ ಅಕ್ಕ ಪೂರ್ತಿ ಮೂವಿ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಭಯ ಪಟ್ಕೊಬಿಟ್ಟಿದ್ದಾಳೆ. ನೀವು ಯಾರು ಇದ್ರೆ ಆ ಮೂವಿಗೆ ಹೋಗಬೇಡಿ, ಯಾಕಂದ್ರೆ ಚೆನ್ನಾಗಿದೆ ಪಾಪ. ಎಲ್ಲ ರಿಯಲ್ ಸ್ಟೋರಿ. ನಾವು ನೋಡಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಅಲ್ಲಿ ನಡೆದಿರುತ್ತಲ್ಲ ಉಗುರು ಕಿತ್ತದು, ಆಮೇಲೆ ಕಣ್ಣು ಚುಚ್ಚೋದು, ತುಂಬಾ ನೋವಾಯ್ತು ಮನ್ಸಿಗೆ. ನಮ್ಮ ಜನಗಳು ಇಷ್ಟೆಲ್ಲ ಅನುಭವಿಸ್ಯಾರಲ್ಲ ಅಂತ ತುಂಬಾ ಬೇಜಾರಾಯ್ತು. ಇವಾಗೇನು ಗೋಬಿ ಮಾಡೋ ಪ್ಲಾನ್ ಇಲ್ಲ, ಹೋಟ್ಲಿಗೆ ಕರ್ಕೊ ಬರ್ತಿದ್ದೀರಾ? ಗೋಬಿ ಮಾಡ್ಬೇಕು. ಹೋಟ್ಲಿಗೆ ಬರ್ತಿದ್ದೀವಿ ಗೈಸ್ ವಿಷ್ಣುಪರ್ಗೆ. ಗೋಬಿ ಕಂಟಿನ್ಯೂ ಮಾಡ್ತೀವಿ ಮನೆಗೆ ಹೋದ್ಮೇಲೆ. ಮಾಡ್ತೀಯ ಇಲ್ವಾ? ಹಾಂ, ಎಲ್ಲ ಹಿಟ್ಟು ಎಲ್ಲ ಕಳ್ಸಿದಾಳೆ. ಮಾಡಿಲ್ಲ ಅಂದರೆ ಗೋಬಿ ಬಾ 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 ಅಂತ ಕರೀತಾ ಇದೆ. ಇಲ್ಲಿ ಸ್ವಲ್ಪ ಲೈಟಾಗಿ ಫುಡ್ ತಿನ್ಕೊಂಡು ಏನಂತೀಯ, ಇಡ್ಲಿನೋ ಏನಾದ್ರು ಲೈಟಾಗಿ ತಿನ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡುವ ಆಮೇಲೆ. ಲೈಟಾಗಿ ಇಡ್ಲಿ ತಗೊಂಡಿದ್ದೀನಿ. ಏನಮ್ಮ ತಿನ್ನುವ. ಯಾರನ್ನ ಹೇಳಿದ್ ನಬ್ಯ? ಸಂಪ್ರೀತಾ ಮನೆ ಬಂತೀನಿ. ಚಾಯ್ಸ್ ಸೆಂಟರ್, ಸಂಪ್ರೀತಾ ಚಾಯ್ಸ್ ಸೆಂಟರ್. ಸಂಪ್ರೀತಾ ಪೈಲ್ಸ್ ಆಸ್ಪತ್ರೆ. ನೀನ್ ಹೇಳಿ ಅಭಿದು. ಅಭಿ ಸ್ವೀಟ್ಸ್. ಪೈಲ್ಸ್ಗಿಂತ ಕೆಟ್ಟದಾಗ ಇನ್ಯಾದಿರುತ್ತೆ. ಅಭಿ ಡ್ರೈನೇಜ್ ಸೆಂಟರ್. ಅಭಿ ಪಿಟ್ ಕ್ಲೀನರ್. ಕರೆಕ್ಟ್, ಅದೇನೋ ಪಿಟ್ ಕ್ಲೀನರ್ ಅಂತ. ಇದು ಲೆಟ್ರಿನ್ ಬಾವಿ. ಅದೇನೋ ಆಂಧ್ರದಲ್ಲಿ. ಪ್ರಸನ್ನ ಅವ್ರದ್ದು ಪ್ರಸನ್ನ ಗೋಬಿ ಸೆಂಟ್ರು. ಗೋಬಿ ಸೆಂಟರ್ ಸರಿ ಇರುತ್ತೆ. ಬಾಯ್, ನಮ್ ಗೋಬಿ ಸ್ಟಾರ್ಟ್ ಮಾಡೋಣ. ಮಾಡಿ ನಡಿ. ಇವಾಗ ನಾವು ಮನೆ ರೀಚ್ ಆದ್ವಿ. ಅಲ್ಲೇ ಸ್ವಲ್ಪ ಒಂದು ರೇಂಜ್ಗೆ ಹೊಟ್ಟೆ ಫುಲ್ ಆಯಿತು ದೋಸೆ. ಈಗ ಬಿ ಮಾಡ್ಬೇಕೀಗ. ತಿನ್ಬಿಟ್ಟು ಮಾಡ್ಕೋಬೇಕು.
ನೋಡಿ ಗೈಸ್, ಗೋಬಿ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಫಿಲಮ್ಗೆ ಹೋಗ್ಬಿಟ್ವಿ ನಾವು. ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪ್ಲೀಸ್ ಡೋಂಟ್ ಮೈಂಡ್ ಗೈಸ್. ಮಾಡ್ತೀವಿ ನಾವು. ಸುಸ್ತಾಯ್ತಪ್ಪ ಮೂವಿ. ನಿಜವಾಗ್ಲೂ ಒಂದು ಮೂವಿಗೆ ಹೋಗಿ ಬಂದರೆ ಸಂತೋಷ ಆಗಬೇಕು, ಖುಷಿ ಆಗಬೇಕು. ಚೆನ್ನಾಗಿದೆ ಹಂಗೆಲ್ಲ ಹೇಳ್ಬೇಡಪ್ಪ, ಅಷ್ಟು ಕಷ್ಟಪಟ್ಟು ತೆಗ್ದಿಲ್ಲ ಅವರು. ಹೇಳ್ತಾ ಇರೋದು ಮೂವಿ ಚೆನ್ನಾಗಿಲ್ಲ ಅಂತಲ್ಲ, ನಮ್ಮ ಮನಸ್ಸಿಗೆ ಹೆಂಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಚೆನ್ನಾಗಿಲ್ಲ ಅಂತೆಲ್ಲ ಇಲ್ಲ, ಅವಾಗಲೇ ಹೇಳಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಗೈಸ್. ಮೂವಿ ನೋಡ್ಬೇಡಿ ನಂತರದವರು ಅಂತಂದೆ. ನಂತರದವರು ಅಂದ್ರೆ ಸ್ವಲ್ಪ ಸೆನ್ಸಿಟಿವ್ ಆಗಿರೋರು, ಸೆನ್ಸಿಟಿವ್ ಹಾರ್ಟ್ ಸ್ವಲ್ಪ ವೀಕ್ ಇರೋರು. ಬಿಡ್ತು ಹಾರ್ಟ್ ವೀಕ್ ಅಂತ ಹೇಳ್ಕೋತಾರೆ ಯಾರು. ಓಕೆ ಮಮ್ಮಿ, ಸಾರಿ ಮಮ್ಮಿ. ಬಟ್ ಮೂವಿ ತುಂಬಾ ಚೆನ್ನಾಗಿದೆ, ಹೋಗ್ಬಿಟ್ಟು ನೋಡಿ. ಹಂಗೆಲ್ಲ ಮಾತು ಕೇಳಬೇಡಿ. ತುಂಬಾ ಕಷ್ಟಪಟ್ಟು ಎಫರ್ಟ್ ಹಾಕ್ಬಿಟ್ಟು ತೆಗ್ದಿದ್ದಾರೆ ಮೂವಿನ, ನೋಡಿ. ನಾನು ಹೇಳಿದ್ದೇನೋ ನಾನು ಹೇಳಿದ್ದು ಕಣ್ ಕಿತ್ತೋದು ಸಾಯಿಸೋದು ಅದೆಲ್ಲ ಅರ್ಕಲ್ ನೋಡೋಕೆ ಭಯ ಆದರೆ ನೋಡ್ಬೇಡಿ, ಕಣ್ಣು ಮುಚ್ಕೊಂಬೇಡಿ. ಗೋಬಿ ಸ್ಟಾರ್ಟ್ ಆಗುತ್ತೆ ಮತ್ತೆ. ಈಗ ನೀ ಮಾಡು ಸೆಕೆಂಡ್ ಹಾಫ್, ಬರೀ ಟೇಸ್ಟ್ ನೋಡು. ಸೆಕೆಂಡ್ ಹಾಫು ಗೋಬಿ ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನೀವೇ ಮಾಡ್ತೀಯಾ? ನಾವು ನೆಕ್ಸ್ಟ್ ದೋಸೆ ಮಾಡಿದ್ರೆ ಹೇಳ್ಕೊಡ್ತೀನಿ. ದೋಸೆ ಬೇಡ, ಬೇರೆ ಏನಾದ್ರು ಸೆಟ್ ದೋಸೆ, ಮಸಾಲೆ ದೋಸೆ, ಪಲಾವ್ ಮಾಡೋದು ಹೇಳ್ಕೊಡಿ. ಪಲಾವ್ ಚೆನ್ನಾಗಿ ಮಾಡ್ತೀನಿ. ಪಲಾವ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಪಲಾವ್ ಮಾಡಿಸ್ತೀನಿ ನಾವು ಪಗಲಿ. ಲೈಟ್ಸ್ ಹಾಕಿಲ್ಲ, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಈಗ ನೋಡಿ ಪಟ ಅಂತ ರೌಂಡ್ ಮಾಡ್ತಾ ಇದೀನಿ. ರೌಂಡ್ ಆದ್ಮೇಲೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಆಮೇಲೆ ನಾನು ಕರೆದು ಬಿಡ್ತೀನಿ ಫಾಸ್ಟಾಗಿ. ಕರೀರಿ ಬೇಗ. 10:30 ಆಗಿದೆ. ಆದರೂ ನಾವು ಹಿಡಿದ ಕೆಲಸ ಬಿಡಬಾರ್ದು ಅಂತ ಮಾಡ್ತಾ ಇದೀವಿ. ಎಣ್ಣೆ ಕಾದಿದ್ಯಾ ಅಂತ ಫಸ್ಟ್ ನೋಡ್ಕೋಬೇಕು. ನೋಡ್ಕೊಂಡು ನಿಧಾನಕ್ಕೆ ಕಾರಿಸ್ಬಿಡ್ಬೇಡ. ನೋಡಿ ಎಣ್ಣೆ ಹಾಕ್ತಾನೆ ಈ ಥರ ಹಾಕಿದ್ರೆ ಸುಮ್ಮನೆ ಹಿಂಗೆ ಕರಿತಾ ಇರ್ತಾರ. ಚೆನ್ನಾಗಿ ಆಗ್ಬಿಡಿ ಎಲ್ಲ ಅಂತ ಕರಿತಾ ಇದ್ದೆ. ಆಯಿತು, ಕರೆದಿದ್ದು. ಇವಾಗ ಇದೆಲ್ಲ ಸ್ವಲ್ಪ ಚಿಲ್ಲಿ, ಆಮೇಲೆ ಜಿಂಜರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಸಪ್ರೇಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಹಾಕ್ತೀಯಾ? ಹಾಕ್ಬೋದು ಎರಡೂ. ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕ್ತೀನಿ. ಫಸ್ಟು ಕೆಚಪ್ ಹಾಕ್ಬಿಡ್ತೀನಿ. ಇದೆಂತ ಹಾಕ್ತಿದ್ಯಾ? ಚಿಲ್ಲಿ. ಯಾಕೆ ಸಂತ ಇಷ್ಟೊಂದು ಅಕ್ಷಿ ಬರ್ಸ್ತಿದ್ಯಾ ನಮಗೆ? ಗಾಳಿ ಬಂದ್ಬಿಡ್ತು ಎಲ್ಲ. ಗಾಳಿ ಬಂದ್ಬಿಡ್ತು. ಸೋಯಾ ಸಾಸ್ ಹಾಕ್ತಿದ್ದಾರೆ ನಮ್ಮ ಅಕ್ಕ. ಸಾಕು. ಅದೇನಕ್ಕೆ ಹಾಕೋದು ಹೇಳಿ ನೋಡೋದು? ಕಪ್ಪ ಹಾಕಿ ಅಲ್ಲ, ಸ್ವೀಟ್ಗ ಖಾರನ ಅಥವಾ ಏನಕ್ಕೆ ಹೇಳೋ? ಹಾಕೋದು ಹುಳಿ ಬರಲಿ ಅಂತ. ಹೌದಮ್ಮ? ಹುಳಿಗೋಸ್ಕರನಾ? ಪುಳಿ ಆಗಿರುತ್ತೆ ಅಂತ. ಹುಳಿಗೆ ಕಣಸ್ ಅಂತ ತಿಳ್ಕೊಬೇಕು. ನೀನು ಯಾವ್ದು ಏನಕ್ಕೆ ಹಾಕ್ತೀವಿ ಅಂದ್ಬಿಡು. ಈಗ ಫ್ರೈ ಮಾಡ್ಬಿಟ್ಟು ಗೋಬಿ ಹಾಕ್ಬಿಟ್ಟು ಜೈ ಅನ್ಸ್ಬಿಡೋದು ಅಷ್ಟೇ ಅಲ್ವಾ? ಮಸಾಲೆ ಕರ್ದಿದ್ದು ಹಾಕ್ಬಿಟ್ಟು ಗೋಬಿ ಹಾಕ್ಬಿಡಿ. ಬಿಸಿ ಬಿಸಿ ಗೋಬಿ ರೆಡಿ. ಆಯ್ತು, ಫೈನಲಿ ವಾವ್, ಡನ್ ವಿತ್ ಗೋಬಿ ಮಂಚೂರಿ. ಚೆನ್ನಾಗಿ ಕಾಣಿಸ್ತಿದೆ ಸಂಗೀತ. ಚೆನ್ನಾಗಿ ಕಾಣಿಸೋದ್ರೇ ಟೇಸ್ಟ್ ಇದ್ಬಿಟ್ರೆ ಸಕ್ಸಸ್ಸು. ಇರುತ್ತೆ. ಫೈನಲಿ ಪ್ರಿಪೇರ್ ಮಾಡ್ಬಿಟ್ರು ನಮ್ಮಕ್ಕ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಇವಾಗ ನೀನು ಚೆನ್ನಾಗಿಲ್ವಾ? ನೋಡೋರು ಕ್ರಿಸ್ಪಿ ಬೇಕಾಯ್ತು ಇನ್ನು. ಅದು ಪರವಾಗಿಲ್ಲ, ಚೆನ್ನಾಗಿ ಕ್ರಿಸ್ಪಿ. ಅದೇ ಸಂತ ನೀರು ಹಾಕ್ಬಿಡ್ರಲ್ಲ ಸಂತ ಅವ್ರು, ಅದಕ್ಕೆ ಬಾವಾಗ ಕೇಳೋದು. ನಿಂಗೆ ಇಷ್ಟ ಆಯ್ತಾ ಫಸ್ಟ್ ಆಫ್ ಆಲ್ ಹೇಳು? ಐ ರೇಟ್ ಇಟ್ ಆಸ್ 100. ಐ ರೇಟ್ ಇಟ್ ಆಸ್ ಓಕೆ. ಫಾರ್ 10ಗೆ ನಾನು ಇದನ್ನ ಒಂದು 7 ಕೊಡ್ತೀನಿ ಅಷ್ಟೇ. ಯಾಕೆ ಸಂತ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ತಿನ್ನೋ ಥರ ಇದೆ ಅಷ್ಟೇ, ಬಟ್ ವಾವ್ ಥರ ಏನು ಅನಿಸ್ತಿಲ್ಲ. ನಂಗೆ ತಿನ್ಸಿ ನೋಡಿದೆ ಹೆಂಗೆ. ಓಕೆ, ಫಸ್ಟ್ ಅಟೆಂಪ್ಟು. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ಗರಂ ಇಲ್ಲ. ಆನೆಸ್ಟ್ ರಿವ್ಯೂ ಹೇಳ್ಬೇಕಂದ್ರೆ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ನನಗೆ ಏನೋ ಅಷ್ಟು, ನನಗೆ ಗೋಬಿ ಫೇವ್ರೇಟ್ ಅಲ್ವಾ, ನಾನು ಎಲ್ಲ ಕಡೆನೂ ಗೋಬಿ ತಿಂದಿದ್ದೀನಿ, ಎಲ್ಲ ವೆರೈಟೀಸ್. ಅದಕ್ಕೆ ನಿಂಗೆ ಟೇಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಚೆನ್ನಾಗಿದೆ ಅಂತ. ನನಗೆ ಅದಕ್ಕೆ 7 ಕೊಡ್ತೀನಿ ನಾನು. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಇನ್ನೂ ಸ್ವಲ್ಪ ಕ್ರಿಸ್ಪ್ ಗರಂ ಇರಬೇಕು, ಪಕೋಡ ಥರ ಅಲ್ವಾ? ಓಕೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಫೈನಲಿ ಡೇ ಚೆನ್ನಾಗಿತ್ತು. ಗೋಬಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಲೇಟ್ ಆಗ್ಬಿಡುತ್ತೇನೋ ಅಲ್ಲಿಂದ ಬರೋದು ಮೂವಿಯಿಂದ ಅಂತ ಅನ್ಕೊಂಡ್ವಿ, ಬಟ್ ಆಯ್ತು ಫೈನಲಿ. ಹೆಂಗೋ ಕಂಪ್ಲೀಟ್ ಮಾಡಿದ್ವಿ. ಚೆನ್ನಾಗಿತ್ತು. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ತುಂಬ ಜನ ಕೇಳ್ತಿರಲ್ಲ ಅಕ್ಕನ ಜೊತೆ ಕುಕ್ಕಿಂಗ್ ವ್ಲಾಗ್ ಮಾಡು ಅಂತ. ಸೊ ಏನೋ ಒಂದು ಕುಕ್ಕಿಂಗ್ ಮಾಡಿದ್ದಕ್ಕೆ
ಟ್ರೈ ಮಾಡಿದ್ದಕ್ಕೆ ಏನೋ ಒಂದು ಔಟ್ಪುಟ್ ಬಂತು. ನಾಳೆ ನಮ್ಮ ಅಕ್ಕ ನನ್ನ ಜೊತೆನೇ ಇರ್ತಾರೆ. ನಾಳೆ ಸೊ ನೆಕ್ಸ್ಟ್ ದೇವಸ್ಥಾನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಅಭಿ ಕ್ಯಾಡ್ಬರಿ ವ್ಲಾಗ್ಸ್. ನೀನು ಹೇಳ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ನೋಡಿ ಎಲ್ಲರೂ. ಬಾಯ್. ಲವ್ ಯು ಆಲ್.